ಸೊ ನಾನು ಆಗಲೇ ಹೇಳಿದೆ ಕ್ವೆಶ್ಚನ್ ಪೇಪರ್ ಕ್ವೆಶನ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮಗೆ ಒಂದಷ್ಟು ಕ್ವೆಶ್ಚನ್ ಪೇಪರ್ ಕ್ವೆಶನ್ಸ್ ಸಿಕ್ಕಿದ್ದಾವೆ. ಸೊ ಯಾವ್ದು ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ಇದು ನಾನು ಆರೋ ಮಾರ್ಕ್ ಏನು ಹಾಕಿದ್ದೀನಿ, ಆರೋ ಮಾರ್ಕ್ ಹಾಕಿರೋ ಕಡೆ ಎಲ್ಲ ಒಂದೊಂದು ಇಯರ್ದು ಕ್ವೆಶ್ಚನ್ ಪೇಪರ್ ಇದೆ. ಇಲ್ಲೊಂದಿದೆ, ಇದು ಒಂದು ಆ್ಯಂಡ್ ಇದು ಹಾಸನ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರಲ್ಲಿರುವಂಥ 8 ಮಾರ್ಕ್ಸ್ ಕ್ವೆಶನ್ಸ್. ಇದೆಲ್ಲವೇ ಜಸ್ಟ್ 8 ಮಾರ್ಕ್ಸ್ ಮಾತ್ರ. 8 ಮಾರ್ಕ್ಸಿಗಿರುವಂಥ ಕ್ವೆಶನ್ಸನ್ನು ಮಾತ್ರ ಚೂಸ್ ಮಾಡಿ ಹಾಕಿದ್ದೀನಿ. ವೈ ಬಿಕಾಸ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ 100% ಗ್ಯಾರಂಟಿ ಕೊಡ್ತೀನಿ ಚಾಪ್ಟರ್ಸ್ಗಳಿಂದ ನಿಮಗೆ ಕ್ವೆಶನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಹಾಕಿದ್ದು. ಇಲ್ಲಿ ನೋಡಿ 8 ಮಾರ್ಕ್ಸಿಗೆ ಯಾವುದೋ ಒಂದು ಕ್ವೆಶನ್ ಪೇಪರಲ್ಲಿ ಆಲ್ಟರ್ನೇಟಿವ್ ಎನರ್ಜಿ ರಿಸೋರ್ಸಸ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಗ್ರಾಸ್ ಲ್ಯಾಂಡು, ಬಯೋಡೈವರ್ಸಿಟಿ ಸರ್ವಿಸಸ್, ಎಕ್ಸ್ಪ್ಲೇನ್ ದ ಕಾಸಸ್ ಎಫೆಕ್ಟ್ಸ್ ಆಫ್ ಕಂಟ್ರೋಲಿಂಗ್ ಮೆಜರ್ಸ್ ಆಫ್ ವಾಟರ್ ಪೊಲ್ಯೂಷನ್, ಮಾನಿಟರಿಂಗ್ ಕ್ಯೂಟೋ ಪ್ರೋಟೋಕಾಲ್, ಇಂಪ್ಯಾಕ್ಟ್ ಆಫ್ ಪಾಪ್ಯುಲೇಷನ್ ಗ್ರೂಪ್. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, ರೌಂಡಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ, ಬಾಕ್ಸಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ, ಹಾಗೆ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಯಾಕೆ ಈ ಥರ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅಂಡರ್ಲೈನ್ ಮಾಡಿರೋದೆಲ್ಲ ಪೊಲ್ಯೂಷನ್ ಚಾಪ್ಟರ್ದು ರಿಪೀಟೆಡ್ ಆಗಿರೋಂಥ ಕ್ವಶನ್ಸ್. ಎಲ್ಲ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ನ ಕೇಳಿದ್ದಾನೆ ಅಂತ ಗೊತ್ತಾಗಲಿ ಅಂತ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಇದು ಬಯೋಡೈವರ್ಸಿಟಿ, ಬಾಕ್ಸ್ ಹಾಕಿರೋವಂಥದ್ದು ಬಯೋಡೈವರ್ಸಿಟಿ, ರೌಂಡ್ ಮಾರ್ಕ್ ಮಾಡಿರೋಂಥದ್ದು ಎಕೋಸಿಸ್ಟಮ್. ಸೊ ನಾನು ಹೇಳಿದೆ ಆ 3 ಚಾಪ್ಟ್ರಿಂದ ನಿಮಗೆ ಕಂಪಲ್ಸರಿಯಾಗಿ 8 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಅಂತ. ಸೊ ಕ್ವಶನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು 1 ಇಯರ್ದು ಕ್ವಶನ್ ಪೇಪರು. ಸೊ ಸೆಕೆಂಡ್ ಇಯರು ಜಸ್ಟ್ 2 ಕ್ವಶನ್ಸ್ ಮಾತ್ರ ಲಾಂಗ್ ಆನ್ಸರ್ ಕೇಳಿದ್ದಾರೆ. ಇದು ದಟ್ ಮೇ ಬಿ EVS ಒಂದು ಟೈಮಲ್ಲಿ ನಿಮಗೆ 30 ಮಾರ್ಕ್ಸ್ ಅಂತ ಆಗಿತ್ತು. ಸೊ ಅವಾಗ 2 ಕ್ವಶನ್ಸ್ ಇದ್ದಿದ್ದು. ಸೊ ಇಲ್ಲೂ ಕೂಡ ನಿಮಗೆ ರೌಂಡ್ ಮಾರ್ಕ್ ಮಾಡಿದ್ದೀನಿ, ಡೆಸರ್ಟ್ ಎಕೋಸಿಸ್ಟಮ್ ಆ್ಯಂಡ್ ವಾಟರ್ ಪೊಲ್ಯೂಷನ್ ಮತ್ತು ಎಕೋಸಿಸ್ಟಮ್ 2 ಕಂಪಲ್ಸರಿ. ಆ್ಯಂಡ್ ಅನದರ್ ಕ್ವಶನ್ ಪೇಪರಲ್ಲೂ ಕೂಡ 3 ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದರಲ್ಲೂ ಕೂಡ ಪಾಂಡ್ ಎಕೋಸಿಸ್ಟಮ್, ಬಯೋಜಿಯೋಗ್ರಾಫಿಕಲ್ ಝೋನ್ಸ್ ಆಫ್ ಇಂಡಿಯಾ ಅಂತಿದೆ. ಇದು ಬಯೋಡೈವರ್ಸಿಟಿ ಚಾಪ್ಟರ್ದು ಆ್ಯಂಡ್ ವಾಟರ್ ಪೊಲ್ಯೂಷನ್ ನೋಡಿ. 3 ಚಾಪ್ಟರ್ದು ಕ್ವಶನ್ಸು ಇದ್ದೇ ಇದೆ. ಸೊ ಇದು ಇನ್ನೊಂದು ಇಯರ್ ಕ್ವಶನ್ ಪೇಪರ್ ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ. ಸೊ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ್ಯಂಡ್ ಆಸಿಡ್ ರೈನ್ ಕೇಳಿದ್ದಾರೆ. ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ನೋಡಿ. ಅಗೈನ್ ವಾಟರ್ ಪೊಲ್ಯೂಷನ್ ರಿಪೀಟೆಡ್ ಆಗಿದೆ. ಆ್ಯಂಡ್ ಫಾರೆಸ್ಟ್ ಎಕೋಸಿಸ್ಟಮಿಂದ ಒಂದೊಂದು ಎಕೋಸಿಸ್ಟಮ್ ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. ಆ್ಯಂಡ್ ಇಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಕೇಳಿದ್ದಾನೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಚಾಪ್ಟರ್ದ ಕೇಳಿದ್ದಾನೆ. ಇದು 1 ಇಯರ್ ಕ್ವಶನ್ ಪೇಪರ್. ಇದು ಸೇಮ್ ಲೈಕ್ 6 ಕ್ವೆಶನ್ 60 ಮಾರ್ಕ್ಸಿಗೆ ಕೇಳಿದಾಗ ಇದ್ದಂಥ ಕ್ವಶನ್ಸ್. ಆ್ಯಂಡ್ ಅಗೇನ್ ಇದು ಹಾಸನ ಯೂನಿವರ್ಸಿಟಿ ಕ್ವಶನ್ ಪೇಪರ್. ಸೊ ಹಾಸನ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ 8 ಮಾರ್ಕ್ಸಿಗೆ ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಕಾಸಸ್ ಎಫೆಕ್ಟ್ಸ್ ಕಂಟ್ರೋಲಿಂಗ್ ಮೆಜರ್ಸ್ ಆಫ್ ವಾಟರ್ ಪೊಲ್ಯೂಷನ್ ನೋಡಿ. ವಾಟರ್ ಪೊಲ್ಯೂಷನ್ ಚಾಪ್ಟರ್ದ ಕ್ವಶನ್ ಕಂಪಲ್ಸರಿಯಾಗಿ ರಿಪೀಟ್ ಆಗಿದೆ. ಅಗೇನ್ ಇನ್ಸೆಂಟಿವ್ ಕನ್ಸರ್ವೇಷನ್, ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಲ್ಲಿ ನಿಮಗೆ ಇದು ಕ್ವಶನ್ ರಿಪೀಟೆಡ್ ಆಗಿದೆ. ಆ್ಯಂಡ್ ಪಾಂಡ್ ಎಕೋಸಿಸ್ಟಮ್ ನೋಡಿ. ಎಕೋಸಿಸ್ಟಮಲ್ಲಿ ಒಂದು ಕ್ವಶನ್ ರಿಪೀಟೆಡ್ ಆಗಿದೆ. ಆ್ಯಂಡ್ ಮೈನಿಂಗ್ ಆ್ಯಂಡ್ ಡ್ಯಾಮ್ಸ್ ಎಫೆಕ್ಟು, ಇದು ನ್ಯಾಚುರಲ್ ರಿಸೋರ್ಸಸ್ಸು. ಸೊ ಈ 2 ಕ್ವೆಶನ್ಸ್ ನಿಮಗೆ ಲಾಸ್ಟ್ 2 ಚಾಪ್ಟರ್ಸಿಂದ ತೆಗೆದಿದ್ದಾರೆ. ಸೊ ದೀಸ್ ಆರ್ ನಾನು ನೋಡಿರೋ ಹಾಗೆ 1 2 3 4 ಆ್ಯಂಡ್ 5 ಇಯರ್ ಕ್ವಶನ್ ಪೇಪರ್ಸ್ದು. ಇದು 8 ಮಾರ್ಕ್ಸ್ ಮಾತ್ರ ನಾನಿಲ್ಲಿ ತೋರಿಸಿರೋ ಅಂಥದ್ದು. ಸೊ 8 ಮಾರ್ಕ್ಸಿಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ರೌಂಡ್ ಶೇಪು ಮತ್ತು ಬಾಕ್ಸ್ ಶೇಪಲ್ಲಿ ಮತ್ತು ಅಂಡರ್ಲೈನ್ ಮಾಡಿದ್ದೀನಿ. ಸೊ ಇದು 3 ಯಾವ್ಯಾವ ಚಾಪ್ಟರ್ದು ಅಂತ ಹೇಳಿದ್ರೆ, ಅಂಡರ್ಲೈನ್ ಮಾಡೋದು ಪೊಲ್ಯೂಷನ್ ಚಾಪ್ಟರ್ದು, ರೌಂಡ್ ಮಾರ್ಕ್ ಮಾಡಿರೋದು ಎಕೋಸಿಸ್ಟಮ್ದು, ಆ್ಯಂಡ್ ಬಾಕ್ಸ್ ಟೈಪ್ ನಾನು ಹಾಕಿರೋಂಥದ್ದು ಬಯೋಡೈವರ್ಸಿಟಿ ಚಾಪ್ಟರ್. ಸೊ ನೀವು ಇದರಿಂದ ಕನ್ಫರ್ಮೇಷನ್ ತೊಗೋಬೋದು. ಸೊ 8 ಮಾರ್ಕ್ಸಿಗೆ ಈ ಒಂದು ಹಾಸನ ಯೂನಿವರ್ಸಿಟಿಯವರು ಕೂಡ ಈ 3 ಚಾಪ್ಟರಿಂದ 8 ಮಾರ್ಕ್ಸಿಗೆ ಕ್ವಶನ್ಸನ್ನು ಪಿಕ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ 3 ಚಾಪ್ಟರ್ಸ್ ಆರ್ ಕಂಪಲ್ಸರಿ ಫಾರ್ 8 ಮಾರ್ಕ್ಸ್. ಸೊ 8 ಮಾರ್ಕ್ಸಿಗೆ ನೀವು ಈ 3 ಚಾಪ್ಟರ್ನ ಕಂಪಲ್ಸರಿಯಾಗಿ ಓದ್ಕೋಬೋದು. ಆ್ಯಂಡ್ ಇದರಲ್ಲಿ ನೀವು ಇದೊಂದು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಈಗ ಎಕೋಸಿಸ್ಟಮಲ್ಲಿ ಇಲ್ಲಿ ಗ್ರಾಸ್ ಲ್ಯಾಂಡ್ ಕೇಳಿದ್ದಾನೆ, ಇಲ್ಲಿ ಡೆಸರ್ಟ್ ಕೇಳಿದ್ದಾನೆ, ಆ್ಯಂಡ್ ಇದರಲ್ಲಿ ಪಾಂಡ್ ಕೇಳಿದ್ದಾನೆ, ಆ್ಯಂಡ್ ಅಗೇನ್ ಇದರಲ್ಲಿ ಫಾರೆಸ್ಟ್ ಕೇಳಿದ್ದಾನೆ, ಆ್ಯಂಡ್ ಅಗೇನ್ ಇದರಲ್ಲಿ ಪಾಂಡ್ ಕೇಳಿದ್ದಾನೆ. ಸೊ ಹೀಗಾಗಿ ನೀವು ಯಾವ ಎಕೋಸಿಸ್ಟಮ್ನ ಕೇಳ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಒಂದು ಎಕೋಸಿಸ್ಟಮ್ ಚಾಪ್ಟರಿಂದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಅಂತೂ ಕಂಪಲ್ಸರಿ. ಆ್ಯಂಡ್ ಅಗೇನ್ ವಾಟರ್ ಪೊಲ್ಯೂಷನ್ ಅಂತ ಇದೆಯಲ್ಲ, ಅದರಲ್ಲೂ ಕೂಡ ಇದರಲ್ಲಿ ಎಲ್ಲದರಲ್ಲೂ ನಿಮಗೆ ವಾಟರ್ ಪೊಲ್ಯೂಷನ್ನೇ ಕೇಳಿದ್ದಾನೆ. ವಾಟರ್ ಪೊಲ್ಯೂಷನ್ ಆ್ಯಂಡ್ ಹಿಯರ್ ಆಲ್ಸೋ ವಾಟರ್ ಪೊಲ್ಯೂಷನ್ ಅಂತ ಕೇಳಿದ್ದಾರೆ. ಬಟ್ ವಾಟರ್ ಪೊಲ್ಯೂಷನ್ ಒಂದೇ ಕೇಳ್ತಾರೆ ಅಂತ ಅನ್ಕೋಬೇಡಿ, 4 ಪೊಲ್ಯೂಷನ್ಸ್ ಇದೆ. ಸೊ ಬೇರೆದನ್ನು ಕೂಡ ಕೇಳ್ಬೋದು. ಯಾಕಂದರೆ ಹಾಸನ ಯೂನಿವರ್ಸಿಟಿಯವರು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ಪೇಪರ್ ಮಾಡ್ತಿದ್ದಾರೆ. ಇಲ್ಲದೇ ಇರೋ ಕ್ವಶನ್ಸ್, ದಟ್ ಮೀನ್ಸ್ ಕೇಳದೇ ಇರೋ ಕ್ವಶನ್ಸ್ನ ಕೇಳಬೇಕು ಅನ್ನೋ ರೀಸನ್ಗೆ ಬೇರೆದನ್ನು ಕೇಳ್ಬೋದು. ಸೊ ಹಾಗಾಗಿ 4 ಪೊಲ್ಯೂಷನ್ಸನ್ನು ಕಲ್ತ್ಕೊಂಡಿರಿ. ದೆನ್ ಬಯೋಡೈವರ್ಸಿಟಿನಲ್ಲಿ ಸರ್ವಿಸಸ್ಸು, ಝೋನ್ಸು, ಆ್ಯಂಡ್ ಅಗೇನ್ ಇದರಲ್ಲೂ ಕೂಡ ನಿಮಗೆ ಇನ್ಸಿಟು ಎಕ್ಸಿಟು ಕನ್ಸರ್ವೇಷನ್ಸ್ ಮಾತಾಡಿ. ಸೊ ಹಾಗಾಗಿ ನಾನು ಈ 3 ಕ್ವಶನ್ಸನ್ನು ನಿಮಗೆ 8 ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದ್ದು.